ಮತದಾರ ಪಟ್ಟಿಯಿಂದ ಹೊರಗಿರಬಾರ್ದು ಅಂತ ಹೇಳುತ್ತೆ. ಸುಮಾರು 15 ವರ್ಷ ಮತ ತಗೊಳ್ಬೇಕಾಗಿದೆ. ಆವಾಗ ಮಾತ್ರ ಸಂವಿಧಾನ ವಿರುದ್ಧವಾಗಿ ಇದೆಲ್ಲ ಚಟುವಟಿಕೆಗಳು ನಡೆಯುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ನಾನು ಬಯಸಿ ರಾಜ್ಯ ಸರ್ಕಾರವು ಮಾಡಿದ್ದಾದಲ್ಲಿ ನಾವು ಕೂಡ ಈ ಹೆಣ್ಮಕ್ಳು ಇವತ್ತು ಭಾರತ ಸರ್ಕಾರ ಹಿಂದೆ ಏನೇನು ಯೋಜನೆ ನಾನು ದಾದಾಪೀರ್ನವರಿಗೆ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಪಾಯದಲ್ಲಿದೆ ಅನ್ನೋಕ್ಕೆ ನಾವೆಲ್ಲರೂ ಸೇರ್ಕೊಂಡಿರೋದೇ ಸಾಕ್ಷಿ ಅಂತೇಳಿ ನಾನಾದ್ರೂ ಭಾವಿಸ್ತಿದ್ದೇನೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇವತ್ತು ಇಲ್ಲ. ಯಾವುದೋ ಒಂದು ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷ ನೇತೃತ್ವದ ಕೇಂದ್ರ ಸರ್ಕಾರ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುತ್ತಾ ತನ್ನ ಮೂಗಿನ ನೇರಕ್ಕೆ ಆಡಳಿತ ಮಾಡೋದ್ರ ಮುಖಾಂತರ ಈ ದೇಶದ ಸಾಂವಿಧಾನಿಕ ವ್ಯವಸ್ಥೆಯನ್ನ ಭಂಗಪಡಿಸಿರುವ ಉದಾಹರಣೆಗಾಗಿ ಇವತ್ತು ನಾವು SIR ಪ್ರಕ್ರಿಯೆಯನ್ನ ವಿರೋಧ ಪಡಿಸ್ತಾ ಇದ್ದೇವೆ. ಅದು ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ ಸ್ನೇಹಿತರು ಕರಪತ್ರಗಳ ಮುಖಾಂತರ ತಿರುಗಾಡಿದ್ದಾರೆ. ಈ SIR ಪ್ರಕ್ರಿಯೆ ಅನ್ನೋದು ನೈಜ ಮತದಾರರನ್ನ ಹೊರಗಿಡುವಂತಹ ಉದ್ದೇಶ. ಈಗಾಗಲೇ ಈ ದೇಶದಲ್ಲಿ 6.5 ಕೋಟಿ ಮತದಾರರನ್ನ ಈ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಸಂವಿಧಾನ ಹೇಳುತ್ತಪ್ಪ ಅಂದ್ರೆ ಈ ದೇಶದ ಸಂವಿಧಾನ ಯಾವುದೇ ಕಾರಣಕ್ಕೂ ಒಬ್ಬ ಮತದಾರ ಪಟ್ಟಿಯಿಂದ ಹೊರಗಿರಬಾರ್ದು ಅಂತ ಹೇಳುತ್ತೆ. ಸುಮಾರು 15 ವರ್ಷಗಳ ಹಿಂದೆ ಇದೇ ಸರ್ಕಾರಗಳು, ಇದೇ ಆಡಳಿತ ವ್ಯವಸ್ಥೆ ಪ್ರತಿಯೊಬ್ಬ ಮತದಾರನ ಹುಡ್ಕೊಂಡು ಹೋಗಿ ಆತನ್ನ ಮತದಾರ ಪಟ್ಟಿಗೆ ಸೇರಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇತ್ತು. ಆದ್ರೆ ಇವತ್ತು ಸರ್ಕಾರ ಮತದಾರರನ್ನೇ ತೆಗೆಯುವಂತ ಕೆಲಸ ಮಾಡ್ತಾ ಇದೆ. ಯಾವ ಮತದಾರರನ್ನ ಉಳಿಸ್ಕೊಳ್ಬೇಕು, ಯಾವ ಮತದಾರರನ್ನ ತೆಗಿಬೇಕು ಅನ್ನೋದು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮುಖಾಂತರ ಮಾಡ್ತಿರೋದು ನಮಗೆಲ್ಲರಿಗೂ ತಿಳಿಯುವಂತ ವಿಚಾರ. ಇಂಥ ಪ್ರಕ್ರಿಯೆಗಳು ಸಂವಿಧಾನಿಕ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತವೆ. ನಾನು ಮೊನ್ನೆ ಮೀನಾಕ್ಷಿ ನಟರಾಜನ್ ಅವರು ಮಧ್ಯಪ್ರದೇಶ ಪ್ರಕಾಶ್ ಅವರು ಮಧ್ಯಪ್ರದೇಶದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಸಕಾರಣವಿಲ್ಲದ ನಾಮಪತ್ರವನ್ನ ತಾಂತ್ರಿಕ ಲೋಪಗಳನ್ನ ತೋರಿಸಿ ರದ್ದು ಮಾಡುತ್ತೆ ಚುನಾವಣಾ ಆಯೋಗ. ಅದೇ ಜಾರ್ಖಂಡ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾನೆ. ಆತನ ನಾಮಪತ್ರವು ಸಹ ಲೋಪಗಳಿಂದ ಕೂಡಿರುತ್ತೆ. ಆತನಿಗೆ 24 ಗಂಟೆ ಟೈಮ್ ಕೊಡುತ್ತೆ, ನೀವು ನಾಮಪತ್ರನ ಸರಿಪಡಿಸಿಕೊಡು ಅಂತೇಳಿ. ಇಷ್ಟರೇ ಗೊತ್ತಾಗುತ್ತೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದೆ. ಯಾವುದೋ ಒಂದು ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಈ ರೀತಿ ಪ್ರಜಾಪ್ರಭುತ್ವ ಉಳಿಗಾಲ ಇಲ್ಲ ಅಂತೇಳಿ ನಾನಾದ್ರೂ ಆತಂಕಗಳನ್ನು ಸಹ ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದೇನೆ. ಬಹಳಷ್ಟು ಜನ ಸ್ನೇಹಿತರುಗಳು ಈ ವಿಚಾರ ಕುರಿತು ಮಾತನಾಡಲಿದ್ದಾರೆ. ಅವರು ಸಹ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾರೆ. ಕರಿಗೆರೆ ನಾಗರಿಕರು SIR ಪ್ರಕ್ರಿಯೆಯನ್ನ ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಾವು ಮಾಡಿದೀವಿ, ಅದು ನಮ್ಮ ಕ್ರೆಡಿಟ್ ಅನ್ನು ನಾವೇ ತಗೊಳ್ಬೇಕು. ಒಂದು ಎರಡನೇದಾಗಿ ನಾವೆಲ್ಲರೂ ಕೂಡ ಮಾತಾಡಿದ್ವಿ, ಖಂಡಿತವಾಗ್ಲೂ ಕೂಡ ಅದು 100ಕ್ಕೆ 100 ಸತ್ಯ. ಆದ್ರೆ ಇದಿಷ್ಟೇ ಸಾಕಾಗಲ್ಲ. ನಾವು ಇವತ್ತು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಈ ಜನ ನಾವೇನ್ ಸೇರಿದೀವೋ ನಾವೆಲ್ಲರೂ ಕೂಡ ತಾಲೂಕು ಗ್ರಾಮ ಸಭೆಗಳು ಬೂತ್ ಮಟ್ಟದಲ್ಲಿ ಹೋಗಿ ನಾವು ಜನರಿಗೆ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿ ನಾವಿವತ್ತು ಶಪಥ ತಗೊಳ್ಬೇಕಾಗಿದೆ. ಆವಾಗ ಮಾತ್ರ ಇದು ನಾವು ಏನನ್ನ ಅನ್ಕೊಳ್ತಾ ಇದೀವೋ ಈ SIR ರದ್ದಾಗಬೇಕು, ಜನವಿರೋಧಿ SIR ರದ್ದಾಗಬೇಕು, ಈ ಪ್ರಜಾತಂತ್ರವನ್ನ ಕೊಲ್ಲುವಂತ ಈ ಏನು ತಂತ್ರ ಇದೆಯೋ ಇದನ್ನು ನಾವು ಸಂಚ ಅಂತಾನೆ ಕರೀತಾ ಇದೀವಿ. ಇದು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಿರುವಂತ ಒಂದು ದೊಡ್ಡ ಷಡ್ಯಂತ್ರ, ದೊಡ್ಡ ಸಂಚು. ಇದರಲ್ಲಿ ಬೇರೆ ಯಾವುದೇ ಅನುಮಾನನೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಲೋಕಸಭೆಯಲ್ಲಿ ಯಾವುದೇ ಒಂದು ಚರ್ಚೆನೂ ಕೂಡ ಮಾಡದೆ ಈ ಒಂದು SIR ನ ಜಾರಿಗೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸರ್ವಾಧಿಕಾರ ಬೇರೊಂದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ದೊಡ್ಡ ಸರ್ವಾಧಿಕಾರ. ಇದು ಬಿಜೆಪಿಯವರು ಮತ್ತು ಚುನಾವಣಾ ಆಯೋಗ ಮಾಡ್ತಿರುವಂತ ಒಂದು ದೊಡ್ಡ ಸರ್ವಾಧಿಕಾರ. ಇದನ್ನು ನಾವು ಖಂಡಿಸಲೇಬೇಕು, ಇದನ್ನು ನಾವು ವಿರೋಧಿಸಲೇಬೇಕು. ನಮ್ಮ ಇಲ್ಲಿನ ಮಾನ್ಯ ಶಾಸಕರು ಬಂದಿರುವಂತದ್ದು ನಾನು ಅವರಿಗೆ ಈ ಜಾಥಾದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಈಗ ನಮ್ಮ ಶಾಸಕರು ಕೂಡ ಮಾತಾಡ್ಲಿಕ್ಕಿದ್ದಾರೆ. ನಾವು ಮಾಡಿದೀವಿ, ಅದು ನಮ್ಮ ಕ್ರೆಡಿಟ್ ಅನ್ನು ನಾವೇ ತಗೊಳ್ಬೇಕು. ಒಂದು ಎರಡನೇದಾಗಿ ನಾವೆಲ್ಲರೂ ಕೂಡ ಮಾತಾಡಿದ್ವಿ, ಖಂಡಿತವಾಗ್ಲೂ ಕೂಡ ಅದು 100ಕ್ಕೆ 100 ಸತ್ಯ. ಆದ್ರೆ ಇದಿಷ್ಟೇ ಸಾಕಾಗಲ್ಲ. ನಾವು ಇವತ್ತು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ.
ಈ ಜನ ನಾವೇನ್ ಸೇರಿದೀವೋ ನಾವೆಲ್ಲರೂ ಕೂಡ ತಾಲೂಕು ಗ್ರಾಮ ಸಭೆಗಳು ಬೂತ್ ಮಟ್ಟದಲ್ಲಿ ಹೋಗಿ ನಾವು ಜನರಿಗೆ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿ ನಾವಿವತ್ತು ಶಪಥ ತಗೋಬೇಕಾಗಿದೆ. ಆವಾಗ ಮಾತ್ರ ಇದು ನಾವು ಏನನ್ನ ಅನ್ಕೊಳ್ತಾ ಇದೀವೋ ಈ SIR ರದ್ದಾಗಬೇಕು, ಜನ ವಿರೋಧಿ SIR ರದ್ದಾಗಬೇಕು, ಈ ಪ್ರಜಾತಂತ್ರವನ್ನ ಕೊಲ್ಲುವಂತ ಈ ಏನು ತಂತ್ರ ಇದೆಯೋ ಇದನ್ನು ನಾವು ಸಂಚ ಅಂತಾನೆ ಕರೀತಾ ಇದೀವಿ. ಇದು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಿರುವಂತ ಒಂದು ದೊಡ್ಡ ಷಡ್ಯಂತ್ರ, ದೊಡ್ಡ ಸಂಚು. ಇದರಲ್ಲಿ ಬೇರೆ ಯಾವುದೇ ಅನುಮಾನನೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಲೋಕಸಭೆಯಲ್ಲಿ ಯಾವುದೇ ಒಂದು ಚರ್ಚೆನೂ ಕೂಡ ಮಾಡದೆ ಈ ಒಂದು SIR ನ ಜಾರಿಗೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸರ್ವಾಧಿಕಾರ ಬೇರೊಂದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ದೊಡ್ಡ ಸರ್ವಾಧಿಕಾರ. ಇದು ಬಿಜೆಪಿಯವರು ಮತ್ತೆ ಚುನಾವಣಾ ಆಯೋಗ ಮಾಡ್ತಿರುವಂತ ಒಂದು ದೊಡ್ಡ ಸರ್ವಾಧಿಕಾರ. ಇದನ್ನು ನಾವು ಖಂಡಿಸಲೇಬೇಕು, ಇದನ್ನು ನಾವು ವಿರೋಧಿಸಲೇಬೇಕು. ನಮ್ಮ ಇಲ್ಲಿನ ಮಾನ್ಯ ಶಾಸಕರು ಬಂದರು ಅನ್ಸುತ್ತೆ. ನಾನು ಅವರಿಗೆ ಈ ಜಾಥಾದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಈಗ ನಮ್ಮ ಶಾಸಕರು ಕೂಡ ಮಾತಾಡ್ಲಿಕ್ಕಿದ್ದಾರೆ. ನನ್ನ ಲಭ್ಯವಾಗಿದೆ. ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಮಂಡಿಸುವ ಸಂದರ್ಭದಲ್ಲಿ ಮನುಸ್ಥಿತಿಯ ಆಧಾರದ ಮೇಲೆ ಸಂವಿಧಾನ ಇರಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿರತಕ್ಕಂಥ ಸಾವರ್ಕರ್ ಬೆಂಬಲಿಗರು ಯಾವ್ಯಾವುದೋ ರೂಪದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಂವಿಧಾನ ವಿರುದ್ಧವಾಗಿ ಏನೆಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಪ್ರಸ್ತುತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥ ಚುನಾವಣಾ ಆಯೋಗ ಸಹಿತ ಈ ಏನು SIR ಮುಖಾಂತರವಾಗಿ ನಮ್ಮ ಓಟಿನ ಹಕ್ಕನ್ನ ಕಸಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದೋ ಒಂದು ಪೂರ್ವಗ್ರಹ ಪೀಡಿತ ಆಲೋಚನೆಗಳು ಇಟ್ಕೊಂಡ್ಬಿಟ್ಟು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತ ಬಹುಸಂಖ್ಯಾತರಿರ್ತಕ್ಕಂಥ ಬಹಳಷ್ಟು ಜನಗಳಿಗೆ ಓಟಿನ ಹಕ್ಕು ಕಸಿದುಕೊಳ್ತಕ್ಕಂಥ ವ್ಯವಸ್ಥೆ ಅತ್ಯಂತ ಶೋಚನೀಯ ವಿಚಾರ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಲ್ಲ. ನಮ್ಮ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಸಹಕಾರ ನೀಡಿ ಈ ಹೋರಾಟಕ್ಕೆ ನಾನು ಎಲ್ಲಾ ರೀತಿಯಲ್ಲಿ ಬೆಂಬಲವನ್ನು ನೀಡ್ತಾ ಈ ಒಂದು ಚಳವಳಿ ಏನಿದೆಯೋ ಅದನ್ನ ವ್ಯವಸ್ಥಿತವಾಗಿ ಮುಂದುವರಿಬೇಕು ಅಂತ ಹೇಳಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚುನಾವಣಾ ಆಯೋಗ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಪದೇ ಸಂವಿಧಾನ ವಿರೋಧಿ ಯೋಜನೆಗಳನ್ನು ತರುವಂತ ಕೆಲಸ ಮಾಡ್ತಿದೆ. ನಾವೆಲ್ಲ ವಿರೋಧ ಮಾಡ್ತಿದೀವಿ ಅದಕ್ಕೆ. ಆದ್ರೆ ನಮ್ಮ ವಿರೋಧ ಯಾವ ಮಟ್ಟಕ್ಕಿದೆ ಅಂದ್ರೆ 15-20 ಜನ ಸೇರಿ ವಿರೋಧ ಮಾಡಿದ್ರೆ ನಿಜವಾಗ್ಲೂ ಇದು ಮುಚ್ಕೊಂಡು ಹೋಗುವಂತ ಕಾರ್ಯಕ್ರಮಗಳಾಗ್ತವೆ. ತಾವೆಲ್ಲ ನೋಡಿದ್ರ ಇದಕ್ಕಿಂತ ಮುಂಚೆ ಹಲವಾರು ಯೋಜನೆಗಳು ಜನರಿಗೆ ಮತ್ತು ಸಾಮಾನ್ಯರಿಗೆ ಎಲ್ರಿಗೂ ವಿರೋಧ ಆದ ಯೋಜನೆಗಳು ಬಂದ್ರು ಅದಕ್ಕೆ ಹೋರಾಟ ಸರಿಯಾಗಲಿಲ್ಲ. ಆ ಕಾರಣದಿಂದ ಪ್ರತಿಯೊಂದು ಯೋಜನೆಯನ್ನು ಅವ್ರು ಮಾಡಿದಂತ ಯೋಜನೆ ಅದು ಸಫಲವಾಯಿತು. ಇದಕ್ಕೆ ವಿಫಲ ಮಾಡಬೇಕು ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕು ಹಾಗೂ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ನಾಲೆಜ್ ಅನ್ನು ಕೊಡಬೇಕು. ಪ್ರತಿ ಬೀದಿಯಲ್ಲಿ ಹೋಗಿ SIR ವಿರೋಧಿ ಯೋಜನೆಗಳನ್ನು ಜಾಥಾದ ಮುಖಾಂತರ ಆಗ್ಲಿ ಜನಜಾಗೃತಿಯ ಮುಖಾಂತರವಾಗ್ಲಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಮಾತ್ರ ಹೋರಾಟ ದೊಡ್ಡದಾದ್ರೆ ಮಾತ್ರ ಇಂಥ SIR ಯೋಜನೆಗಳು ನಿಲ್ಲುತ್ತೆ ಅಂತ ಹೇಳ್ತಾ ನನ್ನ ಹಾಗೂ ನಮ್ಮ ಎಲ್ಲರ ವಿರೋಧ ಇದಕ್ಕಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಡೆಸಿದ್ರಂತ ಈ SIR ಪ್ರಕ್ರಿಯೆಯಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಬುಡಮೇಲಂತ ಮಾಡುವಂತ ಹುನ್ನಾರ ಕೇಂದ್ರ ಸರ್ಕಾರದಿಂದ ನಡೆದಿದೆ. ಈ SIR ಮೂಲಕ ಈ ದೇಶದಲ್ಲಿ ನಿರ್ಗತಿಕರ ಅಲೆಮಾರಿಗಳ ಅಬಲರ ಒಂದು ಮತವನ್ನು ಕಸಿಯುವಂತ ಒಂದು ಷಡ್ಯಂತ್ರ ನಡೆದಿರೋದ್ರಿಂದ ಈ ದೇಶದಲ್ಲಿ ಎಲ್ಲರೂ ಕೂಡ ಇದನ್ನ ವಿರುದ್ಧ ನಿಂತು ಈ ದೇಶದಲ್ಲಿ ಕ್ರಾಂತಿ ಮೂಲಕ ಇದನ್ನ ತಡೆಯುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಆದ್ರೆ ಏನಾಗ್ತದೆ ಅಂತ ಹೇಳಿ ನಮಗೆ ಉದಾಹರಣೆಗಳು ಬಿಹಾರ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಮೂಲಕ ಗೊತ್ತಾಗಿದೆ. ಹಾಗಾಗಿ ನಾವು ಇದನ್ನ ಬಹಳ ತೀವ್ರವಾಗಿ ವಿರೋಧಿಸಬೇಕಾಗಿದೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದರ ಮೇಲೂ ಸಹ ನಾವು ಒತ್ತಡವನ್ನು ಹೇರಬೇಕು, ಇದನ್ನು ತೀವ್ರವಾಗಿ ವಿರೋಧಿಸಬೇಕು, ಪ್ರತಿಭಟಿಸಬೇಕು ಎಂಬುದಾಗಿ. ಒಂದು ಉದಾಹರಣೆ, ಕೇರಳದಲ್ಲಿ ಈ ಒಂದು ಅಲ್ಲಿಯ ರಾಜ್ಯ ಸರ್ಕಾರ ಯಾವ ರೀತಿ ಮಾಡಿತು ಅಂತ ಹೇಳಿದ್ರೆ ಈ SIR ವಿರೋಧದಲ್ಲಿ ಪ್ರತಿ ಮನೆಗೆ ಡೋರ್ ಟು ಡೋರ್ ಹೋಗಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನೀಡುವುದರ ಮೂಲಕ ಯಾವುದೇ ಒಂದು ವೋಟ್ ಲ್ಯಾಪ್ಸ್ ಆಗದ ಹಾಗೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ರಾಜ್ಯ ಸರ್ಕಾರವು ಮಾಡಿದ್ದೇ ಆದಲ್ಲಿ ನಾವು ಕೂಡ ಈ ವೋಟ್ ಲ್ಯಾಪ್ಸ್ ಆಗದಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹೇರಬೇಕು.
ಇದನ್ನು ತೀವ್ರವಾಗಿ ಎಲ್ಲರೂ ಒಟ್ಟು ಸೇರಿ ವಿರೋಧಿಸಬೇಕು. ನಮ್ಮೆಲ್ಲರ ವಿರೋಧ ಈ SR ಗೆ ಇದೆ. ನಮ್ಮ ಒಂದು ಸಂದೇಶವನ್ನು ನೀಡುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಓಟು ಮಾಡಬೇಕು, ಸೇರಿಸ್ಬೇಕು. ಅದಕ್ಕೇನು ಬೇಕು ದಾಖಲೆ ಹೊಂದಿಸ್ಕೋಬೇಕು. ಅದಕ್ಕೇನು ಬೇಕು, ಎಲ್ಲಿ ಬೇರೆ ಕಡೆ ಎಲ್ಲಿದೆ 2007ರಲ್ಲಿ ಅವ್ರು ಎಲ್ಲಿದ್ರು ಬಂದಿರ್ತಾರೆ, ಮುಂಜಾನೆ ಬಂದಿರ್ತಾರೆ. ಅಲ್ಲಿಂದ ಅವ್ರಿಗೆ ತಂದೆ ತಾಯಿದ್ರು ಏನಿದೆ ಅಂತ ದಾಖಲೆಗೂ ಕೊಡಬೇಕು. ಅವಾಗ ಆಗ್ತದೆ. ಅದರಿಂದ ಇವೆಲ್ಲರೂ ಕೂಡ ಮುಂದಿನ ದಿನ ದೊಡ್ಡ ಆಂದೋಲನವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. 20ನೇ ತಾರೀಕು ಶನಿವಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಎಕ್ಸಿಡೆಂಟ್ಗೆಲ್ಲ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಏನು ಸ್ವತಂತ್ರ ಸಿಕ್ಕಿದ್ದಕ್ಕೆ ನಾವೆಲ್ಲ ಇರೋದಕ್ಕೆ ಒಂದು ಸಾಕ್ಷಿ. ನಾವಿದ್ರೂ ಕೂಡ ಸತ್ಯಂಗೆ ಇದೀರಿ, ಓಟ್ ಆಗಕ್ಕಿಲ್ಲ ಅಂದ್ರೆ ಸತ್ಯಂಗ ಲೆಕ್ಕ. ಏನು ಬರಲ್ಲ, ಪೆನ್ಷನ್ ಬರುತ್ತೆ, ಅದು ಬರಲ್ಲ. ನೀವು ಇಲ್ಲೇನಲ್ಲ, ಇಲ್ಲಿ ಇನ್ನೇನು ಪೆನ್ಷನ್ ಕೊಡೋದು ಪ್ರಶ್ನೆ ಈಗ ಆಗ್ತದೆ. ಅದರಿಂದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ ಯಾವ ಬರಲ್ಲ, ಪೆನ್ಷನ್ ಬರಲ್ಲ, ಅಂಗವಿಕಲನೂ ಬರಲ್ಲ, ವೃದ್ಧಾಪ್ಯನೂ ಬರಲ್ಲ. ಸರ್ಕಾರ ಬಿಜೆಪಿ ಸರ್ಕಾರ ಮಾಡಕೊಂಡಿದ್ರೆ ದಯವಿಟ್ಟು ಎಲ್ಲರೂ ಉನ್ನತ ಎಚ್ಚರ ಆಗಿಬಿಟ್ಟು ಇದ್ರ ಹೋರಾಟ ಮಾಡಲ್ಲ. ಮತ್ತೆ ಹೋರಾಟ ಮಾಡೋದ್ರ ಜೊತೆಗೆ ನಾವು ಪ್ರತಿ ಬೂತಲ್ಲ, ಅವ್ರು ಬೂತಲ್ಲಿ ಕೆಲಸ ಮಾಡ್ಬಿಟ್ರೆ ಕ್ಲೀನಾಗಿ ಎಲ್ಲ ಸರಿ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಉಳಿಸ್ತಾ ಮಾಡ್ಕೊಂಡು. ಥ್ಯಾಂಕ್ ಯು. ಹೆಸರಿನಲ್ಲಿ ಪ್ರಜಾತಂತ್ರ ಕೊಲ್ಲಲು ಬಿಡುವುದಿಲ್ಲ. ಬಿಡುವುದಿಲ್ಲ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ರದ್ದಾಗಲಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ಬಂದಾಗಲಿ. SSL ಅಧ್ಯಕ್ಷರು ಹಾಗೂ KTPRನ ಜಿಲ್ಲಾ ಉಪಾಧ್ಯಕ್ಷ
ಬಂಧುಗಳೇ ಹಾಗೂ ತರೀಕೆರೆಯ ಎಲ್ಲ ಜನಪ್ರತಿನಿಧಿ ಬಂಧುಗಳೇ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಬಂಧುಗಳೇ, ಮತದಾನ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಶ್ರೀಮಂತರಿಗೆ ಮಾತ್ರ ಮತ್ತು ಭೂಮಿ ಉಳ್ಳವರಿಗೆ ಮಾತ್ರ ಮತದಾನದ ಹಕ್ಕು ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಿರತ ಪ್ರಯತ್ನ ಮಾಡಿದ ಫಲ, ಅಂದಿನ ಹೋರಾಟಗಳ ಫಲ, 18 ವರ್ಷ ತುಂಬಿದ ಪ್ರತಿಯೊಬ್ಬ ವಯಸ್ಕರು ಸಹ ಮತದಾನವನ್ನ ಮಾಡೋದ್ರ ಮುಖಾಂತರ ನಮ್ಮ ಜನಪ್ರತಿನಿಧಿಗಳನ್ನ ನಾವೇ ಆಯ್ಕೆ ಮಾಡತಕ್ಕಂಥ ಒಂದು ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದರು. ಅವರು ನೀಡಿರ್ತಕ್ಕಂಥ ಹಕ್ಕನ್ನ, ಆ ಮತದಾನದ ಹಕ್ಕನ್ನ ಇವತ್ತು ಕಸಿದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದು ನಿಜವಾಗಿಯೂ ತುಂಬಾ ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಹೇಳ್ತೇನೆ ಬಂಧುಗಳೇ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಮದುವೆಯಾಗಿ ತವರು ಮನೆಯಿಂದ ಗಂಡನ ಮನೆಗೆ ಬಂದವರು ಅವರೆಲ್ಲರ ಹೆಸರು ಇವತ್ತು ಕೈ ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ತಂದೆಯ, ಅವರ ತಾತನ ಮತ್ತು ಅವರ ಅಜ್ಜನ ಏನು ಮತದಾರರ ಪಟ್ಟಿಯನ್ನ ತಗೊಂಬಂದು ಕೊಡಿ, ಆವಾಗ ನಿಮ್ಮದನ್ನ ಸೇರ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಸರ್ವೆಗೆ ಬಂದಿರತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇರೋದ್ರಿಂದ ಇವತ್ತು ಏನಾಗಿದೆ ಅಂದ್ರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದ ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ. ಅದರಲ್ಲೂ ಅಲೆಮಾರಿ ಸಮಾಜದವರು, ಅವರು ಒಂದು ಕಡೆ ಇರಲ್ಲ, ಅವರ ಹೊಟ್ಟೆಪಾಡಿಗೋಸ್ಕರ ಊರಿಂದ ಊರಿಗೆ ಅಲವಾಡ್ಕೊಂಡು ಅಲೆಮಾರಿ ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೂ ಸಹ ಇವತ್ತು ಮತದಾನದ ಹಕ್ಕು ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಬಂಧುಗಳೇ, ಎಷ್ಟೋ ಜನ ಕುರಿಗಾಯಿಗಳು, ಅವರು ಕುರುಬರು ಇವತ್ತು ಕುರಿಗಳನ್ನ ಕಾಯ್ಕೊಂಡು ಒಂದೂರಿಂದ ಈಗ ಬಯಲು ಸೀಮೆಯಿಂದ ಮಲೆನಾಡು ಸೀಮೆಯವರೆಗೂ ಬರ್ತಾರೆ. ಅವರ ಮತದಾನದ ಹಕ್ಕನ್ನು ಸಹ ಇವತ್ತು ಹರಣ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಂದು ಪವಿತ್ರವಾದ ಇವತ್ತು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ಮತದಾನ ನನ್ನ ತಾಯಿ ಇದ್ದಾಗೆ, ನನ್ನ ಮಗಳು ಇದ್ದಾಗೆ, ನನ್ನ ಸೋದರಿ ಇದ್ದಾಗೆ, ಅವರಿಗೆ ನಾವು ಗೌರವವನ್ನು ಕೊಡಬೇಕು. ಆದ್ದರಿಂದ ಮತದಾನವನ್ನ ನಾವು ಪವಿತ್ರವಾದ ಮತ ಅಂತೇಳಿ ಭಾವಿಸಬೇಕು ಅಂತಕ್ಕಂಥ ಮಾತನ್ನು ಇರ್ತಾರೆ. ಅಂತ ಪವಿತ್ರವಾದ ಮತವನ್ನ ಇವತ್ತು ಕದಿತಾ ಇದ್ದಾರೆ, ಮೊಟಕುಗೊಳಿಸ್ತಾ ಇದ್ದಾರೆ. ಇಂತಹ ಒಂದು ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ನಾವು ಯಾವತ್ತು ಮುಂಚೂಣಿಯಲ್ಲಿ ಇರ್ತೇವೆ ಅಂತ ಹೇಳ್ತಾ, ಈ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ, ನಾವು ಎಂದೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಈ ಒಂದು ತರೀಕೆರೆ ಪಟ್ಟಣದಲ್ಲಿ ಒಂದು ಇವತ್ತು SR ವಿರುದ್ಧವಾಗಿ ಪ್ರತಿಭಟನೆ, ಬೃಹತ್ ಸಮಾವೇಶ ಕರೆಯುವಲ್ಲಿ ಮತ್ತು ಪ್ರತಿಭಟನೆ, ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸುವಂತ ಎಲ್ಲ ಸಮಾಜ ಮನಸ್ಕರು, ಎಲ್ಲ ಒಂದು ಸಂಘ ಸಂಸ್ಥೆಯರು, ಭಾರತೀಯರೆಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾರೆ. ಈಗಾಗಲೇ ವೇದಿಕೆಯಲ್ಲಿ ಎಲ್ಲ ನನ್ನ ಹಿರಿಯರು ಮತ್ತು ಸ್ನೇಹಿತರು ಮಾತಾಡೋದು ಪ್ರಯತ್ನ ಇಲ್ಲ. ಹೇಗೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ನಮ್ಮ ಹಳಗಪ್ಪರು ಹೇಳಿದಾಗೆ ಭಾರತದಲ್ಲಿ ಬ್ರಿಟಿಷ್ ಸ್ವಾತಂತ್ರ್ಯದ ನಂತರ ಸಂವಿಧಾನ ರಚನೆ ಆಗ್ತದೆ. ರಚನೆಯಾಗಿ ಸುಮಾರು ವರ್ಷದಿಂದ ಕಾರ್ಯಕ್ರಮಗಳು ಸಂವಿಧಾನ ನಡೆಯಲು ಕೆಲಸ ಸರ್ಕಾರಗಳು ಮಾಡ್ತಾ ಇದೆ. ಇಂದಿನ ಸರ್ಕಾರ ಏನು ಸತತವಾಗಿ 15 ವರ್ಷದಿಂದ ಇವತ್ತು ಭಾರತ ಸರ್ಕಾರ ಹಿಂದೆ ಏನೇನು ಯೋಜನೆ ಮಾಡಿದ್ರು ಆ ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತಿನ ಸರ್ಕಾರಗಳು, ಕೇಂದ್ರ ಸರ್ಕಾರ ಇವತ್ತು ಕೇವಲ ಒಂದು ವರ್ಗಕ್ಕೆ ಒಂದು ಸೀಮಿತವಾಗಿ ಉಳ್ಳವರ ಪರವಾಗಿ ಬರ್ತಾ ಇದೆ. ಆಗ ಇವತ್ತೇನು SR ಅಂತ ಏನು ತರ್ತಾ ಇದ್ರಲ್ಲ, ಖಂಡಿತವಾಗಿ ಈ ಸರ್ಕಾರಗಳು ಇಲ್ಲಿ ನಾವು ಆಧಾರ್ ಚೀಟಿ ತಂದು ಸ್ಟೇಷನ್ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ವಿರೋಧ ಮಾಡಿದ್ರು. ಆಧಾರ್ ಕಾರ್ಡ್ ಒಂದಾಯ್ತು, ಚುನಾವಣಾ ಆಯೋಗ ಸ್ಟೇಷನ್ ಚುನಾವಣಾ ಚೀಟಿ ಅದಕ್ಕೂ ವಿರೋಧ, ಎಲ್ಲದನ್ನು ವಿರೋಧ ಮಾಡ್ತಾ ಬಂದು ಸರ್ಕಾರ ಬಂದು ಮುಂದುವರಿಸ್ತಾ ಬರ್ತಾ ಇದೆ. ಅದೇ ರೀತಿ ಇವತ್ತು ಖಂಡಿತವಾಗ್ಲೂ ಇವತ್ತು ಈ ಎಲ್ಲಾ ವಿಚಾರ ಸಂವಿಧಾನ ಅಡಿಯಲ್ಲಿ ನಡೀಬೇಕಾದ್ರೆ ಕಾರ್ಯಾಂಗ